ಮಾಡಾದ್ಮೇಲೆ ಎಷ್ಟು ದಿನಕ್ಕೆ ನಿಮಗೆ ಡಿಫರೆನ್ಸ್ ಗೊತ್ತಾಯ್ತು? ಈಗ ಹೇಗಿದೆ? ಸೆಂಟ್ರಿಗೆ ಬಂದು ಪ್ಲೀಸ್. ಥ್ಯಾಂಕ್ ಯು. ಎಸ್ ಪ್ಲೀಸ್. ನನ್ನ ನಮಸ್ಕಾರಗಳು. ಫಸ್ಟು ಟೆಸ್ಟ್ ಮನಿ ನಾನೇ ಇಲ್ಲ. ನಾನು ಇದರಲ್ಲಿ ನನಗೆ ಅಲರ್ಜಿಕ್ ರೈನೈಟಿಸ್ ತುಂಬ ಇತ್ತು. ನಾನು ಮೆಡಿಸಿನ್ಸ್ ತೊಗೊಂಡೆ ಎಲ್ಲ ಮಾಡಿದೆ, ಕಡಿಮೆ ಸರ್ ಸ್ವಲ್ಪ ಸೌಂಡ್. ಈ ಅಲರ್ಜಿಕ್ ರೈನೈಟಿಸ್ನಿಂದ ನಾನು ಭಾಳ ಸಫರ್ ಆಗ್ತಿದ್ದೆ. ಮಾರ್ನಿಂಗ್ ಎದ್ರೆ ಸಾಕು ಸ್ಲೀಪ್ ಸ್ಟಾರ್ಟ್. ಆ ಅಲರ್ಜಿಕ್ ರೈನೈಟಿಸ್ ಸ್ಟಾರ್ಟ್ ಆಗಲಿಕ್ಕೆ ನಮ್ಮಲ್ಲಿ ನಮ್ಮೂರಲ್ಲಿ ಒಂದು ಕೆಮಿಕಲ್ ನನಗೆ ತುಂಬ ಕಷ್ಟ ಆಗುತ್ತೆ. ವಾಯ್ಸ್ ಬರ್ತಿಲ್ಲ, ತುಂಬ ಕಷ್ಟ ಆಗ್ತಾ ಇತ್ತು. ಸ್ವಲ್ಪ ಜೋರಾಗಿ. ಈ ನಾನೇನು ಮಾಡಿದೆ, ಈ 110 ಟೀ ನಾನು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ 1 ಟೀ ಕುಡಿದ್ಬಿಟ್ರೆ ಮುಗೀತು. ಒಂದು ತಿಂಗಳ ನಾನು ಕುಡಿದು ಆಮೇಲೆ ಈ ಅಲರ್ಜಿಕ್ ರೈನೈಟಿಸನ್ನು ಕಳ್ಕೊಂಡು ಬಿಟ್ಟಿದ್ದೀನಿ. ಈಗ ನಾನು ಬೆಳಗ್ಗೆ ಆದರೆ ಒಂದು ಸೀನು ಬರಲ್ಲ ನನಗೆ. ಈ ಎ ಸಿ ಕೂತ್ರು ಸೀನು ಬರಲ್ಲ ಈಗ ನನಗೆ. ಅಷ್ಟು ಹೆಲ್ದಿ ಆಗಿದ್ದೀನಿ. ಮತ್ತು ಇನ್ನೊಂದೇನೆಂದರೆ ಆ ಟೀ ಕುಡಿದ್ರೆ ಕಾಫಿ ಟೀ ಏನು ನೆನೆಸೋದೇ ಇಲ್ಲ ನಾನು. ಹೋಲ್ ಡೇ ನನ್ನ ಕ್ಲಿನಿಕಲ್ಲಿ ಫುಲ್ ನಾನು ಬ್ಯುಸಿನೇ ಇರ್ತೀನಿ ಪೇಷಂಟ್ ಜೋಡಿ. ಆದರೆ ಟೀ ಬೇಕು ಅಂತ ಅನಿಸಲ್ಲ ನನಗೆ. ಅದರಿಂದ ಈ 110 ಟೀದಿಂದ ನಾನು ಹ್ಯಾಪಿ ಆಗಿದ್ದೀನಿ. ನೆಕ್ಸ್ಟ್ ಬಂದು ಈ VR4 ಕ್ಯಾಪ್ಸೂಲ್. ಈ VR4 ಕ್ಯಾಪ್ಸೂಲ್ ನನ್ನ ತಾಯಿಯನ್ನು ಉಳಿಸ್ತಾ ಇದೆ ಇವತ್ತು. ನಮ್ಮ ತಾಯಿಗೆ ಏನಾಯಿತು ಅದು ಗೊತ್ತಾಗಲಿಲ್ಲ. ನಾವು ಪ್ರೈಮರಿ ಸ್ಟೇಜಲ್ಲೂ ಡಿಟೆಕ್ಟ್ ಮಾಡಿದೀವಿ ಅಂತೀನಿ ಈ ಲಿವರ್ ಕ್ಯಾನ್ಸರನ್ನು. ನಾವು ಯಾವುದು ಕೀಮೋ ಮಾಡಿಲ್ಲ ಮತ್ತು ರೇಡಿಯೋಥೆರಪಿನೂ ಕೊಡ್ತಿಲ್ಲ, ಏನು ಮಾಡಲಿಲ್ಲ. ನಾನು ಡೈರೆಕ್ಟ್ ನಾವು ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಒಪಿನಿಯನ್ ತೊಗೊಂಡು ಅವರೇ ಏನು ಹೇಳ್ತಾರೆ, ಏನು ಬೇಡ, ಏನು ಟ್ರೀಟ್ಮೆಂಟ್ ಮಾಡಬೇಡಿ, ಎಷ್ಟು ದಿನ ಇರ್ತಾರೆ ಇರಲಿ ಅಂತ. ನಾವೇನು ಮಾಡಿದ್ವಿ, ಅದು ಅನ್ಎಕ್ಸ್ಪೆಕ್ಟಲ್ಲಿ ಅದೇ ಮಂತಲ್ಲಿ ನಮ್ಮ ನಾಗಮಣಿ ಮೇಡಮ್ ಅವರು ನನಗೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದರು. ಜನವರಿ ಮಂತಲ್ಲಿ ನಾನು ಇಲ್ಲಿ ಫಸ್ಟು ಮೀಟಿಂಗ್ ಬಂದಿದ್ದೆ. ಅವತ್ತೇ ನಾನು ಪ್ರಾಡಕ್ಟ್ ತೊಗೊಂಡು ಹೋದೆ, ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಈ 1 ತಿಂಗಳಲ್ಲಿ ಅವರಿಗೆ ಸ್ಟೆಪ್ ಬೈ ಸ್ಟೆಪ್ ಸಿಂಪ್ಟಮ್ಸ್ ಎಲ್ಲ ಅವ್ರಿಗೆ ಕಡಿಮೆ ಆಗ್ತಾ ಬಂತು. ಇವತ್ತು ಅವರು ಯಾವುದೇ ಹೊಟ್ಟೆ ನೋವಿನಿಂದ ಬಳಲ್ತಾ ಇಲ್ಲ, ಚೆನ್ನಾಗಿದ್ದಾರೆ. ಇವತ್ತು ನಾನು ನಿನ್ನೆ ಮನೆ ಕೇಳಿದಾಗೆ ಹೊಟ್ಟೆ ನೋವು ಬಂದಿತ್ತು ಅಂತಂದರೆ ಈ 3 ತಿಂಗಳಿಂದ ಜನವರಿಯಿಂದ 1 ತಿಂಗಳ ಬಿಟ್ಟು ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಇಲ್ಲಿವರೆಗೂ ಅವ್ರಿಗೆ ಹೊಟ್ಟೆ ನೋವು ಬರಲೇ ಇಲ್ಲ. ನಾವು ಯಾವುದನ್ನು ಈ ಎಮರ್ಜೆನ್ಸಿ ಮೆಡಿಸಿನ್ ನಾನು ಅವ್ರಿಗೆ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಒಂದು ಸಜೆಷನ್ ತೊಗೊಂಡೆ. ನೋವು ಬಂದರೆ ಏನು ಮಾಡೋದು ಅಂತಂದು ಆ ನೋವನ್ನು ಅವರು ಒಂದು ಟೆಮಡಲ್ ಕೊಡಿ ಸಾಕು ಅಂತ. ಓಕೆ ಸರ್ ಅಂತ ನಾನು ಅವ್ರದ್ದು ಒಂದು 3 ದಿನ ಫಾಲೋ ಮಾಡಿರಬೇಕು, 5 ದಿನ ಫಾಲೋ ಮಾಡಿರಬೇಕು ಅಷ್ಟೇ ಆ ನೋವಿಗೆ. ಆದರೆ ಈ VR4 ಬಗ್ಗೆ ನನಗೇನು ಗೊತ್ತಿಲ್ಲ, ಬಂದೆ ಡೈರೆಕ್ಟ್ ಸ್ಟಾರ್ಟ್ ಮಾಡಿದೆ. ಬಟ್ ಮೀಟಿಂಗಲ್ಲಿ VR4 ಏನು ಕೆಲಸ ಮಾಡುತ್ತೆ, ಈ ವೇರ್ ಪ್ರೋಟೀನ್ ಏನು ಕೆಲಸ ಮಾಡುತ್ತೆ, ಈ ಟೀ ಏನು ಮಾಡುತ್ತೆ ಅಂತ ನೋಡಿದೆ. ಆ ಟೀ ನನಗೆ ಹೆಲ್ಪ್ ಮಾಡಿದೆ. ಈ VR4 ನಮ್ಮ ತಾಯಿಯನ್ನು ಜೀವ ಉಳಿಸ್ತಾ ಇದೆ ಇವತ್ತು. ಈ ಕ್ಯಾನ್ಸರನ್ನು ಅವರು 2 ವರ್ಷದಿಂದ ಹೊಟ್ಟೆ ನೋವಿಂದ ಬಳಲ್ತಿದ್ದದನ್ನು ಅನ್ಎಕ್ಸ್ಪೆಕ್ಟ್ಲಿ ನಾವು ಡಿಟೆಕ್ಟ್ ಮಾಡಿದ್ವಿ. ಈಗ ನಾವು ಟ್ರೀಟ್ಮೆಂಟ್ ಮಾಡಿದ್ವಿ. ಈ VR4 ನಾನು ಏನು ಟ್ರೀಟ್ಮೆಂಟ್ ಕೊಡ್ತಿದ್ದೀನಿ ಅಂದರೆ, ನಾನು ಓದಿರೋ ಥೈರಾಕ್ಸಿನ್ ಮೆಡಿಸಿನ್ಸನ್ನು ಸಪೋರ್ಟಿವ್ ಆಗಿ ಇಟ್ಕೊಂಡು ಈ ಟ್ರೀಟ್ಮೆಂಟನ್ನು ಮಾಡ್ತಾಯಿದ್ದೀನಿ. ಈ VR4 ತುಂಬ ಹೆಲ್ಪ್ ಆಗ್ತಿದೆ. ಈ ಬ್ಲ್ಯಾಕ್ ಜಿಂಜರ್ ತುಂಬ ಕೆಲಸ ಕೊಡ್ತಾ ಇದೆ. ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ವಿಶ್ ಯು ಆಲ್